ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಡಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಐ ನೋ ಕೆಲವು ದಿನದಿಂದ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ರಿಕವರ್ ಆಗಬೇಕಾಗಿತ್ತು ಮತ್ತು ಎನರ್ಜಿ ರೀಗೇನ್ ಆಗಬೇಕಾಗಿತ್ತು. ಎನರ್ಜಿ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತಂದರೆ ಮೆಸೇಜಸ್ ಈಸಿಯಾಗಿ ಬರೋದಿಲ್ಲ. ನನ್ನನ್ನು ನಾನು ಫೋರ್ಸ್ ಮಾಡಬೇಕಾಗತ್ತೆ ಮೆಸೇಜಸ್ನ ತರೋದಕ್ಕೆ. ಆ್ಯಂಡ್ ಅದು ಅಷ್ಟು ಫ್ರೀ ಫ್ಲೋಯಿಂಗ್ ಆಗಿರೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಅನಿಸೋದಿಲ್ಲ. So yeah, I had to take a break to take care of myself. Alright, so we are back and ಇವಾಗ ಸದ್ಯದಲ್ಲಿ we are in ಎನರ್ಜಿ ಸೂಪಲ್ಲಿ ಹೈ ಎನರ್ಜಿ ಸೂಪಲ್ಲಿ ಇರೋ ಥರ ಇದೆ, ಯಾಕೆಂದರೆ ಎಕ್ಲಿಪ್ಸ್ ಸೀಸನ್ ಈಸ್ ಬ್ಯಾಕ್. ನೆನ್ನೆ ತಾನೇ ಲೂನಾರ್ ಎಕ್ಲಿಪ್ಸ್ ಆಗಿದೆ, ಫುಲ್ ಮೂನ್ ದಿನ. ನೆಕ್ಸ್ಟ್ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇದೆ ಅಕ್ಟೋಬರ್ 2ನೇ ತಾರೀಕು. ಸೊ 2ರ ಎನರ್ಜಿ ಮಧ್ಯ ಇದ್ದೀವಿ ನಾವು ಇವಾಗ. ವಿ ಆರ್ ಇನ್ ದ ಪೀಕ್ ಎಕ್ಲಿಪ್ಸ್ ಎನರ್ಜೀಸ್. ಆಲ್ರೈಟ್, ಸೊ ಈ ಟೈಮಲ್ಲಿ ಈ ಎಕ್ಲಿಪ್ಸ್ ಎನರ್ಜೀಸು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಏನದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಹೇಗೆ ನಾವು ನಮ್ಮ ಎಮೋಷನ್ಸ್ನ ನಾವು ಮ್ಯಾನೇಜ್ ಮಾಡಬೇಕು, ಏನು ಮೆಸೇಜಸ್ ಇದೆ, ಏನು ಗೈಡೆನ್ಸ್ ಇದೆ, ಈ ಎಕ್ಲಿಪ್ಸ್ ಸೀಸನಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಲವ್, ಫಾರ್ ಯೋರ್ ಪೇಷನ್ಸ್. ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಆ್ಯಸ್ ಯೂಶುವಲ್ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಸೊ ಯಾವುದರಲ್ಲಿ ನಿಮಗೆ ಇವತ್ತಿನ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಈ ಎಕ್ಲಿಪ್ಸ್ ಸೀಸನ್ನು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಏನು ಮೆಸೇಜಸ್ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಈ ಎಕ್ಲಿಪ್ಸ್ ಸೀಸನಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಎನರ್ಜೀಸ್ ಯಾವ ಥರ ಇರುತ್ತೆ ನಿಮಗೆ ನೋಡೋಣ. ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಎಮೋಷನ್ಸ್ ಎಲ್ಲ ಡಿಮ್ ಆಗ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಲೈಕ್ ಎಲ್ಲ ಮೆಸೇಜಸ್ ಎಲ್ಲ ಸಾಫ್ಟ್ ಆಗ್ತಾ ಇರೋ ಥರ, ಹೈ ಟೈಡ್ಸ್ ಇದ್ದಿದ್ದು ನೀರೆಲ್ಲ ಸಡನ್ನಾಗಿ ಸ್ಲೋ ಆಗ್ತಾ ಇರೋ ಥರ, ಸಾಫ್ಟ್ ಆಗ್ತಾ ಇರೋ ಥರ, ಮತ್ತು ನನ್ನ ಜೊತೆ ನಾನೇ ಇರಬೇಕು ಅನ್ನೋ ಥರ, ಲೈಕ್ ಐ ವಾಂಟ್ ಬಿ ಅಲೋನ್ ಅನ್ನೋ ಥರ, ಹೆಚ್ಚಿನ ಡಿಸ್ಟರ್ಬೆನ್ಸ್ಗಳು ಬೇಡ ನನಗೆ ಹೊರಗಡೆಯಿಂದ, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅಥವಾ ದೇರ್ ಇಸ್ ಸಮ್ ಕೈಂಡ್ ಆಫ್ ಸಾಫ್ಟ್ನೆಸ್, ಸ್ಲೋ ಎಮೋಷನ್ಸ್, ಸ್ಲೋ ಲಿವಿಂಗ್ ಆ್ಯಂಡ್ ಸೆಲ್ಫ್ ಡಿಸ್ಕವರಿ. ಆ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋದು. ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಹೆಚ್ಚೆಚ್ಚು ಅಂತ ಅನ್ನಿಸ್ತಿರ್ಬೋದು ಈ ಸಮಯದಲ್ಲಿ, ಅಥವಾ ಸುಮ್ಮನೆ ಅನ್ನೆಸೆಸರಿ ಜನರಿಂದ ದೂರ ಇರಬೇಕು ಅಂತ ಅನ್ನಿಸ್ತಿರ್ಬೋದು, ಅನ್ನೆಸೆಸರಿ ಜಾಗಗಳಿಂದ ದೂರ ಇರಬೇಕು ಅಂತ ಅನ್ನಿಸ್ತಿರ್ಬೋದು, ನಿಮ್ಮ ಜೊತೆ ನೀವು ಜಾಸ್ತಿ ಇರಬೇಕು ಅಂತ ಅನ್ನಿಸ್ತಿರ್ಬೋದು, ಪುಸ್ತಕಗಳು ಓದಬೇಕು ಅಂತ ಅನ್ನಿಸ್ತಿರ್ಬೋದು, ಅಥವಾ ಅನ್ಸೋದಕ್ಕೆ ಶುರು ಮಾಡ್ಬೋದು. ಆದಷ್ಟು ಹೊರಗಡೆ ಡ್ರಾಮಾಗಳಿಂದ ದೂರ ಇರಬೇಕಂತ ಅನ್ನಿಸ್ತಿರ್ಬೋದು. ಇಟ್ ಫೀಲ್ಸ್ ಲೈಕ್ ಯು ಡೋಂಟ್ ವಾಂಟ್ ಟು ಫೀಲ್ ಹೆವಿ ಎಮೋಷನ್ಸ್ನ, ಆದಷ್ಟು ಹೆವಿ ಎಮೋಷನ್ಸಿಂದ ದೂರ ಇರಬೇಕು ಅಂತ ಅನ್ನಿಸ್ತಿರ್ಬೋದು. ಯು ಆರ್ ಲುಕಿಂಗ್ ಫಾರ್ ಲವ್, ಆ ಸ್ವೀಟ್ನೆಸ್ನ. ಲುಕಿಂಗ್ ಫಾರ್ ಲವ್ ಅಂತ ಅಂದರೆ ಬೇರೆ ವ್ಯಕ್ತಿಯಿಂದ ಅಲ್ಲ, ಜನರಲ್ ಆಗಿ ಜೀವನದಿಂದ ಆ ಖುಷಿನ ಹುಡುಕ್ತಾ ಇರ್ಬೋದು ನೀವು ಈ ಸಮಯದಲ್ಲಿ, ಅಥವಾ ಆ ಸೈಲೆನ್ಸ್ನ ಹುಡುಕ್ತಾ ಇರ್ಬೋದು, ಪೀಸ್ ಆಫ್ ಮೈಂಡ್ನ ಹುಡುಕ್ತಾ ಇರ್ಬೋದು. ಅದು ನಿಮ್ಮಲ್ಲಿ ಹೇಗೆ ಅದನ್ನು ಆಚೆ ತರೋದು ಆ ಪೀಸ್ ಆಫ್ ಮೈಂಡನ್ನ ಅನ್ನುವಂಥ ಪ್ರಶ್ನೆನಲ್ಲಿರ್ಬೋದು. ಬಟ್ ಇಟ್ ಫೀಲ್ಸ್ ಲೈಕ್ ಆದಷ್ಟು ಹೊರಗಡೆ ಇನ್ಫ್ಲೂಯೆನ್ಸಸ್ಗಳಿಂದ ದೂರ ಇದ್ದು ನಿಮ್ಮ ಜೊತೆ ನೀವು ಜಾಸ್ತಿ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಿರ್ಬೋದು. ಆ್ಯಂಡ್ ಆಲ್ಸೋ ಒಂಟಿಯಾಗಿ ವಾಕಿಂಗಿಗೆ ಹೋಗೋದು, ಅಥವಾ ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು, ಇಟ್ ಆಲ್ ಫೀಲ್ಸ್ ಲೈಕ್ ನಿಮ್ಮ ಜೊತೆ ನೀವು ರೀಕನೆಕ್ಟ್ ಆಗ್ತಾ ಇರೋ ಥರ, ನಿಮ್ಮ ಎಮೋಷನ್ಸ್ ಜೊತೆ ನೀವು ರೀಕನೆಕ್ಟ್ ಆಗ್ತಾ ಇರೋ ಥರ, ನೀವು ಯಾರು ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಾ ಇರೋ ಥರ. ಇಟ್ ಫೀಲ್ಸ್ ಲೈಕ್ ಸಾಫ್ಟ್, ಇಟ್ ಫೀಲ್ಸ್ ಸ್ಲೋ, ಇಟ್ ಫೀಲ್ಸ್ ಪೀಸ್ಫುಲ್. ಈ ಸಮಯದಲ್ಲಿ, ಈ ಎಕ್ಲಿಪ್ಸ್ ಸೀಸನಲ್ಲಿ ಆದಷ್ಟು ಹೊರಗಡೆ ಟ್ರಿಗರ್ಗಳಿಂದ ದೂರ ಹೋಗಿ ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ಪ್ರಯತ್ನ ಜಾಸ್ತಿ ಮಾಡ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನಲ್ಲಿ. ಅಥವಾ ಈ ಎಕ್ಲಿಪ್ಸ್ ಎನರ್ಜಿ ನಿಮ್ಮನ್ನು ಆದಷ್ಟು ನಿಮ್ಮ ಒಳಗಡೆಗೆ ಪುಷ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನು ನೀವು ಫೇಸ್ ಟು ಫೇಸ್ ಬರೋ ಥರ ಸಿಚುವೇಶನ್ಸು ಅಥವಾ ಟ್ರಿಗರ್ಸ್ಗಳು ಹೊರಗಡೆಯಿಂದ ಆಗ್ತಾ ಇರೋದು, ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕೆ ಬೇಕಾಗಿರೋ ಅಂಥ ಒಂದು
ಸಿಚುವೇಶನ್ನು ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನಲ್ಲಿ. ಸೊ ಬೇಸಿಕ್ಲಿ ಈ ಎಂಟೈರ್ ಎಕ್ಲಿಪ್ಸ್ ಸೀಸನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಥರ ಇದೆ. ನೀವು ಯಾರು ಅಂತ ನೀವು ಕಂಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸಪೋರ್ಟ್ ತರ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಎನರ್ಜಿ. ಬಿಕಾಸ್ ವಿ ಹ್ಯಾವ್ 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದೆನ್ ಏಸ್ ಆಫ್ ವಾಂಡ್ಸ್. 2 ಆಫ್ ಪೆಂಟಿಕಲ್ಸ್ ಬಂದು ನೀವು ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ವಿಚಾರನ ಈ ಅಳದು ನೋಡ್ತಾ ಇರೋದು ಅಂತ ಹೇಳ್ತಾರಲ್ಲ, ಯಾವ ವ್ಯಕ್ತಿ ಏನು ಅಂತ ಹೇಳಿ, ಅಥವಾ ಯಾವ ಸಿಚುವೇಶನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು, ಯಾವ ಕರಿಯರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು, ಇದು ನೀ ಕರೆಕ್ಟಾಗಿರೋ ದಾರಿನಲ್ಲಿ ಇದ್ದೀನಾ, ಕರೆಕ್ಟಾಗಿರೋ ಕೆಲಸದಲ್ಲಿದ್ದೀನಾ, ನನಗೆ ಖುಷಿ ಕೊಡುವಂಥ ಕೆಲಸದಲ್ಲಿದ್ದೀನಾ, ಅಥವಾ ನನಗೆ ಖುಷಿ ಕೊಡುವಂಥ ರಿಲೇಷನ್ಶಿಪ್ಪಲ್ಲಿದ್ದೀನಾ. ಸೊ ಯು ಆರ್ ವೇಯಿಂಗ್ ನಿಮ್ಮ ಆಪ್ಷನ್ಸ್ನ, ಪ್ರೋಸ್ ಆ್ಯಂಡ್ ಕಾನ್ಸ್ನ, ನಿಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಏರಿಯಾನಲ್ಲಿ ನಾನು ಕರೆಕ್ಟಾಗಿರುವಂಥ ದಾರಿನಲ್ಲಿದ್ದೀನಾ, ನನಗೆ ಖುಷಿ ಕೊಡ್ತಾ ಇದೆಯಾ ನಾನು ಮಾಡ್ತಾ ಇರುವಂಥ ಎಲ್ಲ ವಿಚಾರಗಳು ನನ್ನ ಜೀವನದಲ್ಲಿ ಅಂತ ಹೇಳಿ ಯು ಆರ್ ವೇಯಿಂಗ್ ನಿಮ್ಮ ಪ್ರೋಸ್ ಆ್ಯಂಡ್ ಕಾನ್ಸ್ನ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ನ ಪ್ರತಿಯೊಂದು ಸಿಚುವೇಷನಲ್ಲಿ ಆದಷ್ಟು ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟು ನಿಮ್ಮ ಹಾರ್ಟಿಗೆ ಅಲೈನ್ ಆಗಿರೋ ಅಂಥ ಒಂದು ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಹೆಚ್ಚು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಗೆ ಈ ಎಕ್ಲಿಪ್ಸ್ ಸೀಸನ್ ನಿಮ್ಮನ್ನ ಪುಷ್ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ದಿಸ್ ಕಾರ್ಡ್ ನಿಮಗೆ ಆ ಕ್ಲಾರಿಟಿ ಬರ್ತಾ ಇರುವಂಥದ್ದು, ಈ ಎಕ್ಲಿಪ್ಸ್ ಎನರ್ಜೀಸು ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ದಾರಿನಲ್ಲಿ ನಡಿಬೇಕು, ಹೇಗೆ ನೀವು ಮುಂದೆ ಹೋಗಬೇಕು ಅನ್ನುವಂಥ ಕ್ಲಾರಿಟಿನ ತರ್ತಾ ಇರೋ ಥರ ಇದೆ. ಯಾವುದು ನಿಮ್ಮದು ಯಾವುದು ನಿಮ್ಮದಲ್ಲ ಅನ್ನುವಂಥ ಒಂದು ಅವೇಕನಿಂಗ್ ತರ್ತಾ ಇರೋ ಥರ ಇದೆ. ಈ ಮಲಗಿರೋರನ್ನ ಎದ್ದೇಳಿಸ್ತಾ ಇರೋ ಥರ ಇದೆ. ಜೀವನ ಹೇಗೋ ನಡೀತಿದೆ ಅನ್ನೋದ್ರ ಬದಲು ಹೇಗೆ ನನ್ನ ಜೀವನದಲ್ಲಿ ಆ ಖುಷಿನ ತರೋದು, ಆ ಪ್ರೀತಿನ ತರೋದು, ನಗುನ ತರೋದು. ಎಲ್ಲರೂ ಹೇಗೋ ಒಂದು ಜೀವನ ಮಾಡ್ತಾರೆ, ಬಟ್ ನನಗೆ ಹೇಗೋ ಒಂದು ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಮೀನಿಂಗ್ ಇರಬೇಕು. ಐ ವಾಂಟ್ ಟು ಲೀಡ್ ಅ ಮೀನಿಂಗ್ಫುಲ್ ಲೈಫ್, ಐ ವಾಂಟ್ ಟು ಲೀಡ್ ಅ ಬ್ಯೂಟಿಫುಲ್ ಲೈಫ್ ಅನ್ನೋ ಥರ. ಸೊ ದೆರ್ ಇಸ್ ಲಾಡ್ ಆಫ್ ಅವೇರ್ನೆಸ್, ಅವೇಕನಿಂಗ್ ಈ ಎಕ್ಲಿಪ್ಸ್ ಸೀಸನ್ನು ನಿಮ್ಮ ಜೀವನದಲ್ಲಿ ತರ್ತಾ ಇರುವಂಥದ್ದು. And also we have 2 of cups, like rekindling. In case ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಹೇಗೆ ಅದನ್ನು ಕೂತು ಮಾತಾಡಿ ಸಾಲ್ವ್ ಮಾಡೋದು, ಅಥವಾ ಈ ರಿಲೇಷನ್ಶಿಪ್ಪು ನಿಮಗಿದು ಖುಷಿ ತರ್ತಿದ್ಯಾ ಅನ್ನುವಂಥ ಒಂದು ಕ್ಲಾರಿಟಿನ, ಅಂಡರ್ಸ್ಟ್ಯಾಂಡಿಂಗ್ನ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ತರ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ನು. ಬೇಸಿಕ್ಲಿ ಈ ಎಕ್ಲಿಪ್ಸ್ ಸೀಸನ್ ನಿಮ್ಮ ರಿಯಾಲಿಟಿ ಚೆಕ್ ನಡೀತಾ ಇರೋ ಥರ ಇದೆ. ಈ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಎನರ್ಜೀಸು ನಿಮ್ಮ ಪ್ರತಿಯೊಂದು ಏರಿಯಾನಲ್ಲಿ ಈಸ್ ದಿಸ್ ವಾಟ್ ಐ ವಾಂಟ್, ನನಗೆ ಬೇಕಾಗಿರುವಂಥದ್ದು, ಇದು ನನ್ನ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಈ ಜನರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ನಾನು ಸರಿಯಾಗಿರುವಂಥ ಜಾಗದಲ್ಲಿ ಇದೀನ. ಕೆಲಸ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ಸ್ ಇರ್ಬೋದು, ಮನೆ ಇರ್ಬೋದು, ಅಥವಾ ನೀವು ನಡೀತಾ ಇರುವಂಥ ಹಾದಿ ಇರ್ಬೋದು. ಈಸ್ ಇಟ್ ಅಲೈನ್ಡ್, ನನ್ನ ಹಾರ್ಟಿಗೆ ಇದು ಅಲೈನ್ ಆಗಿದೆಯಾ ಅನ್ನುವಂಥ ಹುಡುಕಾಟಕ್ಕೆ ಪುಷ್ ಮಾಡ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನ್ನು. ಆ್ಯಂಡ್ ನಿಮಗೆ ಆ ಕ್ಲಾರಿಟಿನೂ ಬರ್ತಾ ಇರೋ ಥರ ಇದೆ. ಲೈಕ್ ಮಲಗಿರೋರನ್ನ ಎದ್ದೇಳಿಸಿದಾಗ ಸಡನ್ನಾಗಿ ಆ ಕನಸಲ್ಲಿ ನೈಟ್ ಮೇರ್ ಅಂತ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಂಥ ಒಂದು ಕನಸಿಂದ ಸಡನ್ನಾಗಿ ಜೋಲ್ಟಾಗಿ ಎದ್ದೇಳ್ತಾ ಇರೋ ಥರ ಇದೆ. ಆ್ಯಂಡ್ ದೆನ್ ಯು ಆರ್ ಲುಕಿಂಗ್ ಅರೌಂಡ್, ನಿಮ್ಮ ಸುತ್ತಮುತ್ತ ನಿಮ್ಮ ಸೆನ್ಸ್ನ, ನಿಮ್ಮ ರಿಯಾಲಿಟಿನ ನೀವು ಗ್ರ್ಯಾಬ್ ಮಾಡ್ತಾ ಇರೋ ಥರ ಇದೆ. ಮತ್ತು ಹೇಗೆ ಇದನ್ನು ಆಲ್ಟರ್ ಮಾಡೋದು, ಅಥವಾ ಹೇಗೆ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಲೈಫನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಕಡೆ ನಿಮ್ಮ ಆಸಕ್ತಿನ ಜಾಸ್ತಿ ಪುಷ್ ಮಾಡ್ತಾ ಇರೋ ಥರ ಇದೆ ಈ ಎಂಟೈರ್ ಎಕ್ಲಿಪ್ಸ್ ಸೀಸನ್ನು ನಿಮಗೆ ಈ ಟೈಮಲ್ಲಿ. ಇಟ್ ಈಸ್ ಕ್ವೈಟ್ ಪಾಸಿಟಿವ್, ಬಟ್ ಆ ಸಿಚುವೇಶನ್ಗೆ ಮೂವ್ ಆಗೋ ತನಕ ಎಮೋಷನ್ಸು ಬಂದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ಬೋದು, ಸ್ವಲ್ಪ ಡಲ್ ಆಗಿರ್ಬೋದು, ಬಟ್ ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ದಾರಿನ ನೀವು ಹುಡ್ಕೊಳ್ಳೋದ್ರಲ್ಲಿ ವಿ ಹ್ಯಾವ್ 2 ಏಸಸ್. ಸೊ ನ್ಯೂ ಬಿಗಿನಿಂಗ್ಸ್, ಎಲ್ಲ ಏಸ್ ಬಂದಾಗ ದ ಕಾರ್ಡ್ ಏಸಸ್ ಬಂದು ನ್ಯೂ ಬಿಗಿನಿಂಗ್. ರಿಲೇಷನ್ಶಿಪ್ಪಲ್ಲಿ ಹೊಸ ಚಾಪ್ಟರು, ಕರಿಯರಲ್ಲಿ ಹೊಸ ಚಾಪ್ಟರು, ಅಥವಾ ರಿನ್ಯೂಡ್ ಎನರ್ಜಿ, ಲೈಕ್ ಮತ್ತೆ ಕಳೆದೋಗಿರೋಂಥ ಸ್ಪಾರ್ಕ್ನ ಹುಡುಕ್ತಾ ಇರೋದು, ಮರ್ತೋಗಿರೋಂಥ ಪ್ಯಾಷನ್ನ ಮತ್ತೆ ರೀಕಿಂಡಲ್ ಮಾಡ್ತಾ ಇರೋದು, ಅವೇಕನ್ ಮಾಡ್ತಾ ಇರೋದು. ಲೈಕ್ ಇದಲ್ಲ ಅಂತ ಅಂದರೆ ಹೇಗೆ ನನಗೆ ಬೇಕಾಗಿರೋದನ್ನು ನಾನು ಹುಡ್ಕೊಂಡು ಹೋಗೋದು ಅನ್ನೋವಂಥದ್ದನ್ನು ನಿಮ್ಮನ್ನು ನೀವು ಪುಷ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ಎಕ್ಲಿಪ್ಸ್ ಸೀಸನ್ಸ್ ನಿಮ್ಮ ರಿಯಾಲಿಟಿನ ನಿಮಗೆ ಫೇಸ್ ಟು ಫೇಸ್ ತರ್ತಾ ಇರೋ ಥರ ಇದೆ. ಸೊ ಯು ಕೆನಾಟ್ ರಿಯಲಿ ಎಸ್ಕೇಪ್ ನಿಮ್ಮ ಈ ಪರ್ಟಿಕ್ಯುಲರ್ ಅವೇರ್ನೆಸ್ಸಿಂದ, ಯಾಕೆಂದರೆ ಯು ಆರ್ ಅವೇಕನ್, ಲೈಕ್ ಯು ಆರ್ ಟೋಟಲಿ ಅವೇಕ್. ಮತ್ತು ಆ ಕ್ಲಾರಿಟಿ ಜೊತೆ, ಅಂಡರ್ಸ್ಟ್ಯಾಂಡಿಂಗ್ ಜೊತೆ ನಿಮ್ಮ
ಹೊಸ ಹುಡುಕಾಟ ಬಂದು ನಿಮ್ಮನ್ನು ನೀವು ಕಂಡುಕೊಳ್ಳೋದು, ನಿಮ್ಮ ಹಾರ್ಟಿಗೆ ಅಲೈನ್ ಆಗಿರುವಂಥ ಹೆಚ್ಚು ಕೆಲಸಗಳನ್ನ ಮಾಡೋದು, ನಿಮಗೆ ನಿಮ್ಮ ಹಾರ್ಟಿಗೆ ಅಲೈನ್ ಆಗಿರುವಂಥ ಕೆಲಸನ ಹುಡುಕೊಳ್ಳೋದು, ಆದಷ್ಟು ನೀವು ಯಾರು ಅನ್ನೋದನ್ನು ಹೆಚ್ಚು ಹೊರಗಡೆ ತರ್ತಾ ಇರುವಂಥದ್ದು, ನೀವು ನಿಮ್ಮನ್ನು ನೀವು ಯಾವುದೇ ಮುಚ್ಚುಮರೆ ಇಲ್ಲದೆ ನಿಮ್ಮನ್ನು ನೀವು ನೋಡ್ತಾ ಇರೋದು, ಗುಡ್ ಬ್ಯಾಡ್ ಅಗ್ಲಿ ವರ್ಸ್ಟ್ ಬ್ಯೂಟಿಫುಲ್ ಎವ್ರಿಥಿಂಗ್ ಎಲ್ಲನೂ ಸೇರಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ನೀವು ಅನ್ನುವಂಥದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಕ್ಲಿಪ್ಸ್ ಸೀಸನ್ ನಿಮ್ಮನ್ನ ಪುಷ್ ಮಾಡ್ತಾ ಇರುವಂಥದ್ದು. ದೆರ್ ಇಸ್ ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್, ಜೊತೆಗೆ ದೆರ್ ಇಸ್ ಅ ಲಾಟ್ ಆಫ್ ಕ್ಲಾರಿಟಿ, ಏನು ಬೇಕು ಏನು ಬೇಡ ನನ್ನ ಜೀವನದಲ್ಲಿ ಅಂತ ಹೇಳಿ. ಆ್ಯಂಡ್ ದೆನ್ ಈ ಕಾರ್ಡ್ ಬಂದು ಕಿಂಗ್ ಆಫ್ ಎಮೋಷನ್ಸ್, ಲೈಕ್ ಕಿಂಗ್ ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್, ಟೂ ಆಫ್ ಕಪ್ಸ್, ಬ್ಯೂಟಿಫುಲ್ ಎನರ್ಜೀಸ್. ಆ್ಯಕ್ಚುಲಿ ಎಕ್ಲಿಪ್ಸ್ ಸೀಸನ್ ನಿಮ್ಮನ್ನ ಆದಷ್ಟು ನಿಮ್ಮ ಹಾರ್ಟ್ಗೆ ಆ ಲೈನ್ ಆಗಿರುವಂಥ ಡೈರೆಕ್ಷನಲ್ಲಿ ನಿಮ್ಮನ್ನ ಪುಷ್ ಮಾಡ್ತಾ ಇದೆ, ಮತ್ತು ರಿಯಾಲಿಟಿನ ಕ್ಲಿಯರ್ ಆಗಿ ನೋಡೋದಕ್ಕೆ ಪುಷ್ ಮಾಡ್ತಾ ಇದೆ, ಮತ್ತು ಬೇಡದೇ ಇರೋದನ್ನೆಲ್ಲ ಹೇಗೆ ರಿಲೀಸ್ ಮಾಡೋದು ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಪುಷ್ ಮಾಡ್ತಾ ಇದೆ, ಮತ್ತು ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡ್ತಾ ಇದೆ. ಈ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಸೀಸನ್ನು ನಿಮ್ಮನ್ನು ನಿಮಗೆ ಹೆಚ್ಚು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, ಸೊ ದಟ್ ಯು ಕ್ಯಾನ್ ಲಿವ್ authentic, realistic, meaningful life, group number 1. So that is ವಾಟ್ ಈ ಎಕ್ಲಿಪ್ಸ್ ಸೀಸನ್ ನಿಮಗೆ ಹೆಲ್ಪ್ ಮಾಡ್ತಾ ಇರೋದು, ಸಪೋರ್ಟ್ ಮಾಡ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಲಿವ್ ಅ ರಿಯಲಿಸ್ಟಿಕ್ ಮೀನಿಂಗ್ಫುಲ್ ಲೈಫ್, ರಿಚ್ ಲೈಫ್ ವಿತ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಜೀವನದಲ್ಲಿ. ಸೊ ಅದನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನಿಸ್ತಾ ಇದ್ದೀರಾ ಮತ್ತು ಮುಂದೆ ಹೋಗ್ತಾ ಇದ್ದೀರಾ. ಆಬ್ಸಲ್ಯೂಟ್ಲಿ ವಾಯೇಜ್ ಆಫ್ ದ ಹಾರ್ಟ್, ದಿಸ್ ಇಸ್ ದ ಜರ್ನಿ ಆಫ್ ದ ಹಾರ್ಟ್, ಗ್ರೂಪ್ ನಂಬರ್ 1. ಸೊ ಐ ಆಮ್ ರೆಡಿ ಫಾರ್ ದ ಜರ್ನಿ ಆಫ್ ಮೈ ಹಾರ್ಟ್ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಯಾಕೆಂದರೆ ದಿಸ್ ಇಸ್ ವಾಟ್ ಇಟ್ ಈಸ್. ನಿಮ್ಮ ಜರ್ನಿ ಬಂದು ನಿಮ್ಮ ಭಯದಿಂದ ಅಲ್ಲ, ಈಗ ನಾವು ನಡೀತಾ ಇರೋವಂಥ ದಾರಿ ಭಯದಿಂದನೂ ಪ್ರವೋಕ್ ಆಗಿರ್ಬೋದು, ಅಥವಾ ಭಯದಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಆದರೆ ಇನ್ನು ಮುಂದೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು, ಡಿಸೈಡ್ ಮಾಡುವಂಥದ್ದು, ಚೂಸ್ ಮಾಡುವಂಥದ್ದು, ಅಥವಾ ನಾವು ನಡೆಯೋದಕ್ಕೆ ಮಾಡುವಂಥ ನಿರ್ಧಾರಗಳು, ನಮ್ಮ ದಾರಿ ಬಂದು ನಮ್ಮ ಹಾರ್ಟ್ ಬೇಸ್ಡ್ ಆಗಿರುತ್ತೆ. ಆ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ ನಾವು ಮಾಡುವಂಥ ಡಿಸಿಷನ್ಸು, ಆ ಒಂದು ಡೈರೆಕ್ಷನಲ್ಲಿ ಎಕ್ಲಿಪ್ಸ್ ಸೀಸನ್ ನಮ್ಮನ್ನ ಪುಷ್ ಮಾಡ್ತಾ ಇರುವಂಥದ್ದು. ವಾಯೇಜ್ ಆಫ್ ದ ಹಾರ್ಟ್, ದಿಸ್ ಈಸ್ ಯುವರ್ ಜರ್ನಿ ಆಫ್ ದ ಹಾರ್ಟ್. ನೋ more journey of fear. ನಿಮ್ಮ ನೆಕ್ಸ್ಟ್ ಜರ್ನಿ ಬಂದು ಇಟ್ ವಿಲ್ ಬಿ ಜರ್ನಿ ಆಫ್ ದ ಹಾರ್ಟ್. ನಿಮ್ಮ ಹಾರ್ಟಿಗೆ ನಿಮಗೆ ಖುಷಿ ಕೊಡುವಂಥ ಒಂದು ಜರ್ನಿನ ನೀವು ಚೂಸ್ ಮಾಡ್ತಾ ಇರೋದು. ಆಬ್ಸಲ್ಯೂಟ್ಲಿ ಈ ಕಾರ್ಡಲ್ಲಿ ದಿಸ್ ಈಸ್ ದ ಜರ್ನಿ, ಗ್ರೂಪ್ ನಂಬರ್ 1. ಸೊ ನಿಮ್ಮ ಜರ್ನಿ ಬಂದು ನೀವು ಯಾರು ಅಂತ ಕಂಡುಕೊಳ್ಳುವಂಥದ್ದು, ಆ ಸೆಲ್ಫ್ ಡಿಸ್ಕವರಿ, ಇನ್ನೂ ಹೆಚ್ಚು ನಿಮ್ಮನ್ನು ನೀವು ತಿಳ್ಕೊಳ್ಳೋದು, ಇನ್ನೂ ಹೆಚ್ಚು ನಿಮಗೆ ಬೇಕಾಗಿರುವಂಥದ್ದು, ನಿಮಗೆ ಖುಷಿ ಕೊಡುವಂಥದ್ದು, ನಿಮ್ಮ ಗ್ರೋತ್ಗೆ ಅಲೈನ್ ಆಗಿರುವಂಥದ್ದು, ಲೈಕ್ ರಿಯಲಿಸ್ಟಿಕ್, ಅಥೆಂಟಿಕ್, ಮೀನಿಂಗ್ಫುಲ್, ರಿಚ್ ಲೈಫ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ದಿಸ್ ಮೀನಿಂಗ್ಫುಲ್ ರಿಚ್ ಲೈಫ್ ನನ್ನ ಜರ್ನಿನಲ್ಲಿ ಅಂತ ಹೇಳಿ. ಬಿಕಾಸ್ ಈ ಎಕ್ಲಿಪ್ಸ್ ಸೀಸನ್ನು ನಿಮ್ಮನ್ನ ಪುಷ್ ಮಾಡ್ತಾ ಇರೋದು ಆ ಒಂದು ರಿಯಲಿಸ್ಟಿಕ್ ಲೈಫ್ಗೆ, ಮೀನಿಂಗ್ಫುಲ್ ಲೈಫ್ಗೆ, ನಿಮ್ಮ ಹಾರ್ಟ್ ಬೇಸ್ಡ್ ಲೈಫ್ಗೆ, ನಿಮಗೆ ಖುಷಿ ಕೊಡುವಂಥ ಒಂದು ಜೀವನನ, ಸಿಚುವೇಶನನ್ನು ಹೇಗೆ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು, ಆ ಡೈರೆಕ್ಷನಲ್ಲಿ ನಿಮಗೆ ಈ ಎಂಟೈರ್ ಪಾತ್ ನಿಮ್ಮನ್ನ ಪುಷ್ ಮಾಡ್ತಾ ಇರೋದು. ಲುಕ್ ಅಟ್ ದ್ಯಾಟ್, ಎಲ್ಲ ಕಾರ್ಡಲ್ಲೂ ನೀವು ಮುಂದೆ ಹೋಗ್ತಾ ಇದ್ದೀರಾ. ಯು ಆರ್ ದ ಲೀಡರ್. ಇಷ್ಟು ದಿನ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ರೆ, ನಿಮ್ಮ ಕೈಲಿ ಇದಾಗಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಕಡೆಗಣಿಸ್ಕೊಂಡಿದ್ರೆ, ಅಥವಾ ಇದು ಸಾಧ್ಯ ಇಲ್ಲ, ಸೊ ಇನ್ ಎನಿ ವೇ ನಿಮ್ಮ ಲೈಟನ್ನು ನೀವು ಡಿಮ್ ಮಾಡಿದರೆ, ಸೆಟಲ್ ಆಗ್ತಿದ್ರೆ, ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದರೆ, ಈ ಎಕ್ಲಿಪ್ಸ್ ಸೀಸನ್ ನಿಮ್ಮನ್ನ ಪುಷ್ ಮಾಡ್ತಾ ಇರೋದು ನಿಮ್ಮಲ್ಲಿರುವಂಥ ಪವರನ್ನು ನಿಮಗೆ ತೋರಿಸೋದಕ್ಕೆ, ನೀವು ಯಾರು ಅಂತ ಹೇಳಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಯು ಆರ್ ದಿಸ್ ಲೀಡರ್, ಗ್ರೂಪ್ ನಂಬರ್ 1. ಯು ಆರ್ ಸ್ಟ್ರಾಂಗ್ ಬಿಯಾಂಡ್ ಮೆಷರ್ಸ್. ನಿಮ್ಮನ್ನು ನೀವು ತುಂಬ ಕಾಲದಿಂದ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ಆ ನೆಗೆಟಿವ್ ಪ್ಲಾಟಲ್ಲಿ ಇಟ್ಕೊಂಡಿದ್ದೀರಾ. ಇದು ನನ್ನ ಕೈಲಿ ಆಗಲ್ಲ ಅನ್ನುವಂಥ ಒಂದು ಆ ಬಿಲೀಫ್ನ ಇಟ್ಕೊಂಡಿದ್ರಿ. ಸೊ ಈ ಎಕ್ಲಿಪ್ಸ್ ಸೀಸನ್ನು ನಿಮಗೆ ಅದು ನಿಜ ಅಲ್ಲ ಅಂತ ಹೇಳಿ ನಿಮಗೆ ತೋರಿಸ್ತಾ ಇರೋದು. ಬಿಕಾಸ್ ಯು ಆರ್ ಅ ಬಾರ್ನ್ ಲೀಡರ್. ಓಕೆ, ಗ್ರೂಪ್ ನಂಬರ್ 1, ಯು ಆರ್ ಅ ಬಾರ್ನ್ ಲೀಡರ್ ಆ್ಯಂಡ್ ಲೈಕ್ ಯು ಆರ್
ಯು ಆರ್ ಕೈಂಡ್ ಆಫ್ ಲಯನ್. ನ್ಯಾಚುರಲ್ ಆಗಿ ಆ ಲಯನ್ ಅಂತ ಹುಟ್ಟಿದ ತಕ್ಷಣವೇ ಅದಕ್ಕೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಯು ಆರ್ ದ ಲೀಡರ್ ಆಫ್ ದ ಜಂಗಲ್ ಅಂತ ಹೇಳಿ. ಇಟ್ ಜಸ್ಟ್ ನೋಸ್ ಐ ಆಮ್ ದ ಲೀಡರ್ ಆಫ್ ದ ಜಂಗಲ್ ಅಂತ ಹೇಳಿ. ಸೊ ದಟ್ ಈಸ್ ಹೌ ಆ ರಿಮೈಂಡರ್ನ ನಿಮಗೆ ಕೊಡ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ನು. ಸೊ ನಿಮ್ಮ ರಿಯಲಿಸ್ಟಿಕ್ ಅಥೆಂಟಿಕ್ ಒರಿಜಿನಲ್ ಆ ಸೆಲ್ಫ್ ಏನಿದೆ ಅದನ್ನು ಆಚೆ ತರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ನು. ನಿಮಗೆ ನಿಮ್ಮ ಒಂದು ಸ್ಟ್ರೆಂತ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ನು. ಇದಕ್ಕೆ ಹೇಗೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದರೆ ಆಬ್ವಿಯಸ್ಲಿ ನಮ್ಮ ಸಿಚುವೇಶನ್ಗಳು, ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ವಿಚಾರಗಳು, ಜನರು ಮಾಡ್ತಾ ಇರುವಂಥ ಟ್ರಿಗರ್ ಇರ್ಬೋದು, ಆದಷ್ಟು ನಮ್ಮನ್ನು ನಮ್ಮ ಒಳಗಡೆ ಪುಷ್ ಮಾಡ್ತಾ ಇದೆ. ಸೊ ದಟ್ ನಾವು ಆ ಪ್ರೀತಿನ ಹೊರಗಡೆ ಹುಡುಕ್ತಾ ಇಲ್ಲ, ಧೈರ್ಯನ ಹೊರಗಡೆ ಹುಡುಕ್ತಾ ಇಲ್ಲ, ಬೇರೆಯವ್ರು ನಮಗೆ ಕೊಡಲಿ ಅಂತ ಕಾಯ್ತಾ ಇಲ್ಲ, ಬೇರೆಯವ್ರು ನನ್ನ ಅಪ್ರಿಷಿಯೇಟ್ ಮಾಡಲಿ ಅಂತ ಕಾಯ್ತಾ ಇಲ್ಲ, ಬೇರೆಯವ್ರು ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಮಾತ್ರನೇ ನನ್ನ ಬ್ಯೂಟಿ ಆಚೆ ಬರುತ್ತೆ ಅಂತ ಕಾಯ್ತಾ ಇಲ್ಲ. ಅದೆಲ್ಲ ನಮ್ಮ ಒಳಗಡೆ ಇರೋದು, ನನ್ನ ಒಳಗಡೆ ಇರೋದನ್ನು ಹೇಗೆ ನಾನು ಆಚೆ ತರಲಿ ಅನ್ನುವಂಥ ಹುಡುಕಾಟಕ್ಕೆ ಈ ಒಂದು ಎಕ್ಲಿಪ್ಸ್ ಸೀಸನ್ ನಿಮ್ಮನ್ನ ಪುಷ್ ಮಾಡ್ತಾ ಇರೋದು. ನಿಮ್ಮ ಜರ್ನಿ ಆಫ್ ಯೋರ್ ಹಾರ್ಟ್, ನಿಮ್ಮ ಹಾರ್ಟ್ ಬೇಸ್ಡ್ ಜರ್ನಿ ಸ್ಟಾರ್ಟ್ ಆಗ್ತಾ ಇರೋದು. ಆ್ಯಂಡ್ ಯು ಆರ್ ರೆಡಿ ಈ ಜರ್ನಿನ ಮುಂದೆ ಹೋಗೋದಕ್ಕೆ. ಎಲ್ಲ ಕಾರ್ಡಲ್ಲೂ ಲೈಕ್ ನಾನು ಹೇಳೋದೇ ಬೇಕಾಗಿಲ್ಲ, ನಾ ಏನೇನು ವರ್ಡ್ಸ್ನ ಯೂಸ್ ಮಾಡಿದ್ದೆ ಅದೆಲ್ಲ ಇಮೇಜಸಲ್ಲಿ ತೋರಿಸ್ತಾ ಇರೋದು. ದಿಸ್ ಈಸ್ ಯುವರ್ ಹಾರ್ಟ್ ಜರ್ನಿ. ಇಲ್ಲಿ ನೀವು ಈ ಮೌಂಟೇನ್ ಮೇಲೆ ನೀವು ಒಂಟಿಯಾಗಿ ಆ ಜರ್ನಿನ ಮುಂದೆ ಹೋಗ್ತಾ ಇರೋದು. ಆ್ಯಂಡ್ ಯು ಆರ್ ರೆಡಿ. ಇದರಲ್ಲಿ ನಿಮ್ಮ ಕಂಪ್ಲೀಟ್ ಪವರ್ಗೆ ನೀವು ಸ್ಟೆಪ್ ಇನ್ ಆಗಿರೋದು, ವಿಚ್ ಈಸ್ ನಿಮ್ಮ ಒಳಗಡೆ ಇರುವಂಥ ಧೈರ್ಯನ ನೀವು ಯಾರು ಅಂತ ಕಂಡುಕೊಂಡು ನೀವು ಮುಂದೆ ಹೋಗ್ತಾ ಇರೋವಂಥದ್ದು. So this eclipse season is beautiful, ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್. ಬಟ್ ಈ ಸಿಚುವೇಶನ್ಗೆ ನಿಮಗೆ ಮೂವ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಟ್ರಿಗರ್ಸ್ಗಳಿರುತ್ತೆ, ಆಬ್ವಿಯಸ್ಲಿ ಜನರು ನಿಮ್ಮನ್ನ ಪುಷ್ ಮಾಡ್ತಾರೆ ಎಡ್ಜಿಗೆ. ಬಟ್ ಇಟ್ ಈಸ್ ಫಾರ್ ಯುವರ್ ಗುಡ್. ಏನೇ ಆಗ್ತಾ ಇರೋದು ಇಟ್ ಈಸ್ ಫಾರ್ ಯುವರ್ ಗ್ರೋತ್, ಗ್ರೂಪ್ ನಂಬರ್ 1. ಬಟ್ ಅಲ್ಟಿಮೇಟಾಗಿ ಈ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಸೀಸನ್ನು ಇಟ್ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಸೆಲ್ಫ್ ಡಿಸ್ಕವರಿಂಗ್ ಜರ್ನಿ ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ. ಆಲ್ ರೈಟ್. ಸೊ ಅದು ನಿಮ್ಮ ಎಕ್ಲಿಪ್ಸ್ ಎನರ್ಜಿ ಈ ಸಮಯದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ಎಮೋಷನ್ಸು ಅಥವಾ ಫೀಲಿಂಗ್ಸು ಈ ಎಕ್ಲಿಪ್ಸ್ ಜರ್ನಿ ನಿಮಗೆ ಪುಷ್ ಮಾಡ್ತಾ ಇರೋದು ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಅಫರ್ಮೇಷನ್ನ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಹ್ಯಾವ್ ಅ ವಂಡರ್ಫುಲ್ ಎಕ್ಲಿಪ್ಸ್ ಸೀಸನ್ ಗ್ರೂಪ್ ನಂಬರ್ 1. ಹ್ಯಾವ್ ಅ ಎಂಪವರಿಂಗ್ ಪವರ್ಫುಲ್ ಎಕ್ಲಿಪ್ಸ್ ಸೀಸನ್. ಆಲ್ ರೈಟ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಫಾಲೋ ಯೋರ್ ಹಾರ್ಟ್. ಗ್ರೂಪ್ ನಂಬರ್ 1, ಫಾಲೋ ಯೋರ್ ಹಾರ್ಟ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1ನ ಮುಗಿಸಿ ನಿಮ್ಮ ಗ್ರೂಪಿಗೆ ಮೂವ್ ಆಗಿ. ಯೂಶಲಿ ನಾನು ಹೇಳ್ತಾ ಇರ್ತೀನಿ ದೇರ್ ವಿಲ್ ಬಿ ಅ ಪಾಸ್ ಮೆಡಿಟೇಷನ್, ಅದಾದಮೇಲೆ ನೆಕ್ಸ್ಟ್ ಗ್ರೂಪಿಗೆ ಮೂವ್ ಆಗೋದು. ಬಟ್ ಯಾವುದೇ ಪಾಸ್ ಮೆಡಿಟೇಷನ್ ಏನೂ ಬೇಕಾಗಿರಲಿಲ್ಲ, ಯಾಕೆಂದರೆ ಅವ್ರು ಗ್ರೂಪ್ ನಂಬರ್ 1 ಕ್ಲೋಸ್ ಮಾಡಿ ನಿಮ್ಮದು ಡೆಕ್ ಎತ್ಕೊಳ್ಳೋ ಅಷ್ಟರಲ್ಲಿ ದ ಮೆಸೇಜಸ್ ವರ್ ಫ್ಲೋಯಿಂಗ್ ನಿಮ್ಮ ಗ್ರೂಪಿಗೆ. ಮೊದಲನೇದು ನಿಮ್ಮ ಡೆಕ್ನ ಎತ್ತಿ ಸೈಡಿಂದ ಇಲ್ಲಿ ಇಡೋ ಅಷ್ಟರಲ್ಲಿ ಬಂದಂಥ ಇಮೇಜು ಈ ಡೆಕ್ಕಲ್ಲಿರುವಂಥ ಸ್ಟಾರ್ ಕಾರ್ಡು. ಸೊ ಸ್ಟಾರ್ ಕಾರ್ಡ್ ಬಂದು ಇಟ್ ಈಸ್ ಅಬೌಟ್ ಹೀಲಿಂಗ್. ಹೆವಿ ಎನರ್ಜೀಸ್, ಹೆವಿ ಎಮೋಷನ್ಸ್, ಹೆವಿ ಸಿಚುವೇಶನ್ ಆದಮೇಲೆ ಬರೋವಂಥ ಹೀಲಿಂಗು. ಜನರಲ್ ಆಗಿ ಫಿಸಿಕಲ್ ಹೀಲಿಂಗು, ಮೆಂಟಲ್ ಹೀಲಿಂಗು, ಮೈಂಡ್, ಬಾಡಿ, ಸೋಲ್ ಅಲೈನ್ಮೆಂಟ್ ಆಗ್ತಾ ಇರುವಂಥದ್ದು. ಮತ್ತು ನಮ್ಮನ್ನು ನಾವು ಅನ್ನೆಸೆಸರಿ ಸಿಚುವೇಶನ್ಗಳಿಂದ ಲೈಕ್ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋ ಥರ. ಸೊ ದೆರ್ ಇಸ್ ಲಾಟ್ ಆಫ್ ಪ್ರೊಟೆಕ್ಷನ್, ದೆರ್ ಇಸ್ ಲಾಟ್ ಆಫ್ ಹೀಲಿಂಗ್ ಈ ಎಕ್ಲಿಪ್ಸ್ ಸೀಸನಲ್ಲಿ ನಿಮಗೆ ಬರ್ತಾ ಇರೋವಂಥದ್ದು ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಸೊ ಸ್ಟಾರ್ ಕಾರ್ಡ್ ಆಲ್ಸೋ ಅಬೌಟ್ ವಿಶ್ ಫುಲ್ಫಿಲ್ಮೆಂಟ್. ಸೊ ನೀವು ಯಾವ ಒಂದು ವಿಶ್ ಅಥವಾ ಏನನ್ನು ನೀವು ಡ್ರೀಮ್ ಮಾಡ್ತಾ ಇದ್ದೀರಾ ಅಥವಾ ಏನು ಗೋಲ್ನ ಸೆಟ್ ಮಾಡಿದ್ದೀರಾ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಬೇಕಾಗಿರುವಂಥ ಆ ಕ್ಲಾರಿಟಿ ಆಫ್ ಮೈಂಡು, ಆ ಇಂಟ್ರೆಸ್ಟು, ಲೈಕ್ ಐಡಿಯಾಸು, ವಿಷನ್ಸು ನಿಮಗೆ ಓಪನ್ ಆಗ್ತಾ ಇರೋ ಥರ ಇದೆ. ಮತ್ತು ಇನ್ನೊಂದು ಅನ್ನೆಸೆಸರಿ ಪ್ರಾಬ್ಲಮ್ಸಿಂದ, ಟ್ರಬಲಿಂದ ಸಲ್ಯೂಷನ್ ನಿಮಗೆ ಸಿಗ್ತಾ ಇರೋ ಥರ ಇದೆ. ಏನು ಮಾಡಬೇಕು ಈ ಪರ್ಟಿಕ್ಯುಲರ್ ಸಿಚುವೇಶನಿಂದ ಆಚೆ ಬರೋದಕ್ಕೆ ಅನ್ನುವಂಥ ಒಂದು ಕ್ಲಾರಿಟಿ ಬರ್ತಾ ಇರೋ ಥರ ಇದೆ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಗುಡ್, ಯಾಕೆಂದರೆ ಗ್ರೂಪ್ ನಂಬರ್ 1, 2 ಇನ್ ಜನರಲ್ ಆ ಕಲೆಕ್ಟಿವ್ ಎನರ್ಜಿ ಬಂದು ಈವನ್ ದೋ ನಮ್ಮ ಸಿಚುವೇಶನ್ ಸ್ವಲ್ಪ ಟಫ್ ಅಂತ ಅನಿಸಿದ್ರು ಅದರಿಂದ ಈಸಿಯಾಗಿ ಹೇಗೆ ಬಿಡುಗಡೆ
ಪಡ್ಕೊಳ್ಳೋದು ಅಥವಾ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನುವಂಥದ್ದನ್ನು ಈ ಎಕ್ಲಿಪ್ಸ್ ಸೀಸನ್ ನಮಗೆ ಆ ಕ್ಲಾರಿಟಿನ ಅಂಡರ್ಸ್ಟ್ಯಾಂಡಿಂಗ್ನ ತರ್ತಾ ಇರೋ ಥರ ಇದೆ. ಎಸ್ಪೆಷಲಿ ಫಾರ್ ಯು ಗ್ರೂಪ್ ನಂಬರ್ 2, ತುಂಬ ಡಿಫಿಕಲ್ಟ್ ಸಿಚುವೇಶನ್ ಅಂತ ಅನ್ನಿಸ್ಬೋದು. ಓ ಮೈ ಗಾಡ್, ಈ ಸಿಚುವೇಶನ್ ಬಂದು ಇಟ್ ವಿಲ್ ಬ್ರೇಕ್ ಮೀ, ಇದರಿಂದ ಆಚೆ ಬರೋದಕ್ಕಾಗಲ್ಲ ಅನ್ನೋಂಥ ಸಿಚುವೇಶನ್ ಅಂತ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಸಿಂಪಲ್ ಆಗಿರೋವಂಥ ಸೊಲ್ಯೂಷನ್ನು, ಸಿಂಪಲಾಗಿ ಏನು ಮಾಡಬೇಕು ಈ ಪರ್ಟಿಕ್ಯುಲರ್ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಅನ್ನೋವಂಥ ಒಂದು ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್, ಆನ್ಸರ್ಸ್, ಐಡಿಯಾಸ್ ಇದೆಲ್ಲ ಈಸಿಯಾಗಿ ಫ್ಲೋ ಆಗ್ತಾ ಇರೋ ಥರ ಇದೆ. ಬೇಸಿಕ್ಲಿ ನಮಗೆ ಆ ಸ್ಟ್ರೆಂತ್ ಇದೆ, ನಮಗೆ ಆ ಟ್ಯಾಲೆಂಟ್ ಇದೆ, ಅಥವಾ ನಮ್ಗೆ ಆ ಸ್ಕಿಲ್ ಇದೆ ಸಿಚುವೇಶನ್ನ, ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು ಈಸಿಯಾಗಿ, ಹೆದರ್ಕೊಳ್ದಿರಾ, ಪ್ಯಾನಿಕ್ ಆಗ್ದಿರಾ, ಜೀವನನೇ ಮುಗ್ದೋಯ್ತು ಅಂತ ಅಂದ್ಕೊಳ್ದಿರಾ, ಹೇಗೆ ಇದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡೋದು ಅನ್ನೋವಂಥ ಆ ಕಲೆನ, ಆ ಸ್ಕಿಲ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನ್ನು. ಆ್ಯಕ್ಚುಲಿ ಯಾವ ಸಿಚುವೇಶನನ್ನು ನಾವು ಹೆದರ್ಕೊಂಡು ವರ್ಸ್ಟ್ ಕೇಸ್ ಸಿನಾರಿಯೋನ ಇಮ್ಯಾಜಿನ್ ಮಾಡ್ಕೊಳ್ಳೋ ಅಂಥ ಒಂದು ಅಷ್ಟು ರಿಯಲಿಸ್ಟಿಕ್ ಆಗಿ ಇರೋದಿಲ್ಲ. ನಾವು ಓವರ್ ಥಿಂಕ್ ಮಾಡಿ ಆ ಸಿಚುವೇಶನನ್ನು ವಿ ವಿಲ್ ಜಸ್ಟ್ ಬ್ಲೋ ಇಟ್ ಔಟ್ ಆಫ್ ಪ್ರಪೋರ್ಷನ್. 1% ಇದ್ದರೆ ಅದನ್ನ 100% ರೇಂಜಿಗೆ ಅದನ್ನು ಎಕ್ಸಾಜರೇಟ್ ಮಾಡಿ, ಓವರ್ ಥಿಂಕ್ ಮಾಡಿ. ಬಟ್ ಓವರ್ ಆಲ್ ಆಗಿ ಈ ಎಕ್ಲಿಪ್ಸ್ ಸೀಸನಲ್ಲಿ ದಟ್ ಈಸ್ ನಾಟ್ ರಿಯಲ್ ಅಂತ ತೋರಿಸ್ತಾ ಇರೋ ಥರ ಇದೆ. ಎಂಥ ಡಿಫಿಕಲ್ಟ್ ಪ್ರಾಬ್ಲಮ್ ಆಗಿದ್ರು ದೆರ್ ಈಸ್ ಆಲ್ವೇಸ್ ಅ ಸಿಂಪಲ್ ಸೊಲ್ಯೂಷನ್ ಅಂತ ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋ ಥರ ಇದೆ. ಇಟ್ ಲುಕ್ಸ್ ಲೈಕ್ ಲಾಡ್ ಆಫ್ ಹೀಲಿಂಗ್. ಮತ್ತು ನಾವು ವಿಶ್ ಮಾಡಿರೋ ಅಂಥ ಒಂದು ಡಿಸೈರ್ ಇರ್ಬೋದು, ಗೋಲ್ ಇರ್ಬೋದು, ಅನ್ನೆಸೆಸರಿ ಅಬ್ಸ್ಟಕಲ್ಸ್ ಇರ್ಬೋದು, ಅದರಿಂದ ಹೇಗೆ ಅದನ್ನು ಟ್ಯಾಕಲ್ ಮಾಡೋದು, ನಾವು ಅಂದ್ಕೊಂಡಿರೋವಂಥದ್ದು ಅಚೀವ್ ಮಾಡಬೇಕಂತ ಅಂದ್ಕೊಂಡಿರೋದು ಆ್ಯಕ್ಚುಲಿ ಇಟ್ ಈಸ್ ಕ್ವೈಟ್ ಈಸಿ ಆ್ಯಂಡ್ ಸಿಂಪಲ್. ಬಟ್ ನಾವು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ. ಯು ಡೋಂಟ್ ಹ್ಯಾವ್ ಟು ಬಿ ಸೋ ಸೀರಿಯಸ್ ಅಂತ ತೋರಿಸ್ತಾ ಇರೋ ಥರ ಇದೆ. ಡೆಫಿನೆಟಾಗಿ ಕೆಲವ್ರಿಗೆ ನಿಮ್ಮ ಫಿಸಿಕಲ್ ಬಾಡಿ ಹೀಲಿಂಗ್ ಮೇಲೆ ಜಾಸ್ತಿ ಫೋಕಸ್ ಇರ್ಬೋದು ಈ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಸೀಸನ್ನು. ನಿಮ್ಮ ಬಾಡಿನ ನೋಡ್ಕೊಳ್ಳೋದಕ್ಕೆ, ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳೋದಕ್ಕೆ, ನಿಮ್ಮ ಮೈಂಡ್, ಬಾಡಿ, ಸೋಲ್ ಅಲೈನ್ಮೆಂಟ್ಗೆ, ಕೆಲವ್ರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇರ್ಬೋದು. ಇನ್ ಸಮ್ ವೇ ಯು ಆರ್ ಫೈಂಡಿಂಗ್ ಅ ಸಲ್ಯೂಷನ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಿಂದ, ಈ ಹಾರ್ಡ್ಶಿಪ್ಪಿಂದ ಅಥವಾ ಆಬ್ಸ್ಟಿಕಲಿಂದ, ಎನಿಥಿಂಗ್ ದಟ್ ಇಸ್ ಸ್ಟಾಪಿಂಗ್ ಯು ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ, ಆ ಪರ್ಟಿಕ್ಯುಲರ್ ಇಶ್ಯೂಯಿಂದ ನಿಮ್ಮನ್ನ ಆಚೆ ತರೋದಕ್ಕೆ ಬೇಕಾಗಿರುವಂಥ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್, ಐಡಿಯಾಸ್, ವಿಷನ್ ಆ್ಯಂಡ್ ಅ ಸಿಂಪಲ್ ಪಾತ್, ಅ ಸಿಂಪಲ್ ಔಟ್ಕಮ್. ಲೈಕ್ ಲೈಫ್ ಇಸ್ ನಾಟ್ ಸೊ ಕಾಂಪ್ಲಿಕೇಟೆಡ್ ನಾವು ಅಂದ್ಕೊಂಡಿರೋ ಅಷ್ಟು ಅಂತ ಹೇಳಿ ತೋರಿಸ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನ್, ವಿಚ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಈ ಎನರ್ಜಿನ. ಯಾಕೆಂದರೆ ಇನ್ ಮೈ ಪರ್ಸ್ನಲ್ ಲೈಫ್ ಡೆಫಿನೆಟ್ಲಿ ಈ ಸಿಚುವೇಶನ್, ಈ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ದೆರ್ ಆರ್ ಲಾಡ್ ಆಫ್ ಪ್ರಾಬ್ಲಮ್ಸ್. ಅದು ಅಕಾರ್ಡಿಂಗ್ ಟು ಮೀ ಇಟ್ ವಿಲ್ ಬ್ರೇಕ್ ಮೀ ಅನ್ನೋ ಥರ ಪ್ರಾಬ್ಲಮ್ಸು. ಬಟ್ ದಿಸ್ ರೀಡಿಂಗ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. ಆ್ಯಕ್ಚುಲಿ ಯಾವುದೂ ನಮ್ಮನ್ನ ಬ್ರೇಕ್ ಮಾಡೋದಿಲ್ಲ. ನಾವು ಅದನ್ನು ಬ್ರೇಕ್ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಟ್ಟಾಗ ಮಾತ್ರನೇ ಯಾವುದೋ ಒಂದು ಸಿಚುವೇಶನ್ ಅಥವಾ ಯಾರಾದ್ರೂ ನಮ್ಮನ್ನ ಬ್ರೇಕ್ ಮಾಡೋದಕ್ಕೆ ಆಗೋದು. ಇಟ್ ಈಸ್ ಆಲ್ ವಿದಿನ್ ಅಸ್. ನಮ್ಮ ಕೈಲಿ ಯಾವ ಸಿಚುವೇಶನ್ನು ಸಾಲ್ವ್ ಮಾಡೋಕ್ಕಾಗದೇ ಇರೋಂಥ ಯಾವುದೇ ಒಂದು ಸಿಚುವೇಶನ್ ಇಲ್ಲ ಈ ಭೂಮಿ ಮೇಲೆ. ಸೊ ದಟ್ ಈಸ್ ದ ರಿಯಾಲಿಟಿ ಆರ್ ಕ್ಲಾರಿಟಿ, ದಟ್ ಸ್ಟ್ರೆಂತ್, ದಟ್ ಮೆಂಟಲ್ ಸ್ಟ್ರೆಂತ್ ಈ ಎಕ್ಲಿಪ್ಸ್ ಸೀಸನ್ ನಮಗೆ ಕೊಡ್ತಾ ಇರೋದು ಈ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ. ಆ್ಯಂಡ್ ಆಲ್ಸೋ ಈ ಎಕ್ಲಿಪ್ಸ್ ಸೀಸನ್ ನಮಗೆ ಆ ಪೇಷನ್ಸ್ನ ಕಲಿಸ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನೈಟ್ ಆಫ್ ಪೆಂಟಿಕಲ್ಸ್. ನಮ್ಮಲ್ಲಿ ಈ ಕಾರ್ಡಲ್ಲಿ ನನಗೆ ಬರ್ತಾ ಇರುವಂಥದ್ದು ನಮ್ಮ ಮೆಂಟಲ್ ಕೆಪ್ಯಾಸಿಟಿನ, ನಮ್ಮ ಕೈಲಿದು ಸಾಧ್ಯ, ಏನೇ ಆಬ್ಸ್ಟಿಕಲ್ಸ್ ಬಂದ್ರೂ ವಿ ವಿಲ್ ಗೆಟ್ ಅಪ್ ಅಗೇನ್ ಆ್ಯಂಡ್ ವಿ ವಿಲ್ ವಾಕ್ ಅನ್ನುವಂಥ ಒಂದು ಆ ಧೈರ್ಯನ ಕೊಡ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ ನಮಗೆ. ವೆರಿ ಬ್ಯೂಟಿಫುಲ್. ಆ ಧೈರ್ಯನ ನಮ್ಮಲ್ಲಿ ತುಂಬ್ತಾ ಇರೋದು ಎಕ್ಲಿಪ್ಸ್ ಸೀಸನ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ವೆರಿ ಬ್ಯಾಡ್. ಗೆಟ್ ಅಪ್ ಆ್ಯಂಡ್ ಕೀಪ್ ವಾಕಿಂಗ್ ಅಂತ ಹೇಳ್ತಾ ಇರುವಂಥದ್ದು. ನಮ್ಮ ನಂಬಿಕೆನ, ನಮ್ಮ ಫೇತ್ನ, ಹೈಯರ್ ಪವರ್ಸ್ ಮೇಲೆ ಇರುವಂಥ ನಮ್ಮ ಫೇತನ್ನು ಸ್ಟ್ರೆಂಥನ್ ಮಾಡ್ತಾ ಇರೋದು, ಸ್ಟ್ರಾಂಗ್ ಮಾಡ್ತಾ ಇರೋದು, ನಮ್ಮ ಮೇಲೆ ನಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡ್ತಾ ಇರೋದು, ನಮ್ಮನ್ನು ನಾವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು, ನಮ್ಮ ಮೈಂಡ್, ಬಾಡಿ, ಸೋಲ್ನ ನಾವು ಅಲೈನ್ ಮಾಡ್ಕೊಳ್ತಾ ಇರೋದು, ಮುಂದೆ ನಮ್ಮ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಆಗಿ, ಆಪ್ಟಮಿಸ್ಟಿಕ್ ಆಗಿ ಆಲೋಚನೆ ಮಾಡ್ತಾ ಇರೋದು. ಈ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟರ ಮಟ್ಟಿಗೆ ಇದು ನಮ್ಮನ್ನು ಬ್ರೇಕ್ ಮಾಡ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಅದಂಥ ಒಂದು ಪ್ರಾಬ್ಲಮ್ ಅಲ್ಲ. ನಮ್ಮ ಕೈಲಿ ಇದರಿಂದ ಆಚೆ ಬರೋದಕ್ಕೆ ಸಾಧ್ಯ, ಇದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಲೈಫ್ ಇಸ್ ನಾಟ್ ಸೋ ಸೀರಿಯಸ್, ಲೈಫ್ ಇಸ್ ನಾಟ್ ಸೋ ಕಾಂಪ್ಲಿಕೇಟೆಡ್. ನಮ್ಮ ಮೈಂಡ್ ಅದನ್ನು ಕಾಂಪ್ಲಿಕೇಟ್ ಮಾಡೋದು. ಸೊ ವಿ ಆರ್ ಮೆಂಟಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್ ಅಂತ
ಹೇಳಿ ನಮಗೆ ಈ ಎಕ್ಲಿಪ್ಸ್ ಸೀಸನ್ನು ನಮ್ಮ ಸ್ಟ್ರೆಂತ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ವಿಚ್ ಈಸ್ ಐ ಲವ್ ದಿಸ್ ಎನರ್ಜಿ ಗ್ರೂಪ್ ನಂಬರ್ 2. ಐ ಲವ್ ದಿಸ್ ಎನರ್ಜಿ ಆ್ಯಸ್ ಆಫ್ ನೌ. ಸೊ ಇದು ಆಬ್ಸಲ್ಯೂಟ್ಲಿ ಲೈಕ್ ಈ ಕಾರ್ಡು ಎಲ್ಲ ಕಾರ್ಡಲ್ಲೂ ನಮಗೆ ನಮ್ಮ ಧೈರ್ಯನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಎಕ್ಲಿಪ್ಸ್ ಸೀಸನ್ನು. ಆ್ಯಂಡ್ ಇಟ್ ಈಸ್ ಫೋರ್ಸಿಂಗ್ ಅಸ್ ನಮ್ಮನ್ನು ನಾವು ನಂಬೋದಕ್ಕೆ. ನಾವು ಒಂಟಿಯಾಗಿ ನಿಂತಿರ್ಬೋದು, ಒಂಟಿಯಾಗಿ ನಡೀತಿರ್ಬೋದು, ಒಂಟಿಯಾಗಿ ಕಾಯ್ತಿರ್ಬೋದು, ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ನಮಗೆ ಈ ಸಮಯದಲ್ಲಿ ಯಾರು ಬೇಡ ಅನ್ನೋ ಥರ ಅನಿಸಿರ್ಬೋದು. ಯಾಕೆಂದರೆ ನಾವು ನಡೀತಾ ಇರೋವಂಥ ಡೈರೆಕ್ಷನಲ್ಲಿ ಅಥವಾ ನಾವು ಏನು ಗೋಲ್ಸ್ನ ಸೆಟ್ ಮಾಡಿದ್ದೀವಿ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಐ ಜಸ್ಟ್ ವಾಂಟ್ ಮೋರ್ ಸ್ಟ್ರೆಂತ್, ಐ ವಾಂಟ್ ಮೋರ್ ಕೆಪಾಸಿಟಿ, ಐ ವಾಂಟ್ ಕ್ಲಾರಿಟಿ. ಸೊ ಈ ಸಮಯದಲ್ಲಿ ಎಕ್ಲಿಪ್ಸ್ ಸೀಸನ್ನು ನಮಗೆ ಅದನ್ನೆಲ್ಲ ಸಾಧ್ಯ, ನಮ್ಮಲ್ಲಿ ಅದೆಲ್ಲ ಇದೆ. ನಮ್ಮ ಮೈಂಡು ನಾವು ಅಂದ್ಕೊಂಡಿದ್ದಕ್ಕಿಂತ 1000 ಪಟ್ಟು ಸ್ಟ್ರಾಂಗು. ಯು ಆರ್ ನಾಟ್ ವೀಕ್, ಯು ಆರ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಅಂತ ಹೇಳಿ ತೋರಿಸ್ತಾ ಇರೋದು ಎಕ್ಲಿಪ್ಸ್ ಸೀಸನ್ ನಮಗೆ. ಆಬ್ಸಲ್ಯೂಟ್ಲಿ ಎಲ್ಲಿ ನಾವು ಸ್ಟಕ್ ಆಗಿದ್ವಿ, ಯಾವ ಸಿಚುವೇಶನ್ ನಮ್ಮ ಕೈಲಿ ಸಾಧ್ಯ ಇಲ್ಲ, ಇದಿಷ್ಟೇ ಜೀವನ ಆಗೋಯ್ತು, ಇದು ಮುಗ್ದೋಯ್ತು, ಇಲ್ಲಿಂದ ಆಚೆ ಬರೋದಕ್ಕಾಗೋದಿಲ್ಲ, ದಟ್ ಈಸ್ ನಾಟ್ ಟ್ರೂ. ಈ ಎಕ್ಲಿಪ್ಸ್ ಸೀಸನ್ ನಮಗೆ ತೋರಿಸ್ತಾ ಇರೋದು ನಮ್ಮ ಕೈಯಲ್ಲಿ ಸಾಧ್ಯ ಆ ಸಿಚುವೇಶನಿಂದ ಆಚೆ ಬರೋದಕ್ಕೆ ಅಂತ ಹೇಳಿ, ನಮ್ಮ ಕೈಯಲ್ಲಿ ಸಾಧ್ಯ ನಮ್ಮ ಖುಷಿನ ನಾವು ಕಂಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಏನೇ ಆಗಲಿ, ಪರಿಸ್ಥಿತಿ ಎಂಥದೇ ವಿಪರೀತವಾಗಿರಲಿ, ನಮ್ಮ ಕೈಯಲ್ಲಿ ಆ ಪರಿಸ್ಥಿತಿನಲ್ಲೂ ನಮ್ಮ ಖುಷಿನ ಅಥವಾ ನಮ್ಮ ಬ್ಯಾಲೆನ್ಸನ್ನು ನಮ್ಮ ಕೈಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಯಾವ ಸಿಚುವೇಶನೂ ಅಷ್ಟು ವರ್ಸ್ಟ್ ಆಗಿರೋದಿಲ್ಲ, ಯಾವ ಸಿಚುವೇಶನೂ ನಮ್ಮನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಪರ್ಮಿಷನ್ ಕೊಟ್ಟಾಗ. ಓಕೆ, ವಿ ಆರ್ ಬ್ರೋಕನ್ ಅಂತ, ಅಲ್ಲಿ ತನಕ ಯಾವುದೂ ನಮ್ಮನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಎಕ್ಲಿಪ್ಸ್ ಸೀಸನ್ ನಮಗೆ ತೋರಿಸ್ಕೊಡ್ತಾ ಇರುವಂಥದ್ದು ಗ್ರೂಪ್ ನಂಬರ್ 2. ಐ ಲವ್ ದಿಸ್ ಎನರ್ಜಿ. ಆ್ಯಂಡ್ ದೆನ್ ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್. ದಿಸ್ ಈಸ್ ದಿ ಈಸಿ ವೇ. ಸ್ಟಾರ್ಟಿಂಗಿಂದ ಈ ಗ್ರೂಪಿಗೆ ಹೇಳ್ತಾ ಇರೋ ಥರ ದೆರ್ ಇಸ್ ಅ ಈಸಿ ವೇ, ಈಸಿ ಸೊಲ್ಯೂಷನ್, ಈಸಿ ಹೀಲಿಂಗ್, ಆರ್ ಎ ಈಸಿ ಔಟ್ಕಮ್, or a easy solution. But whatever it is, outcome will be wonderful, easy ಆ್ಯಂಡ್ ಎಕ್ಸಾಕ್ಟ್ಲಿ ನಮಗೆ ಬೇಕಾಗಿರುವಂಥ ಔಟ್ಕಮ್. ಬಟ್ ನಮ್ಮ ಓವರ್ ಥಿಂಕಿಂಗಿಂದಾಗಿ ಈ ಸಿಚುವೇಶನನ್ನು ಇದ್ದಿದ್ದಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ, ಅಥವಾ ತುಂಬ ಕಾಂಪ್ಲಿಕೇಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ನಥಿಂಗ್ ಇಸ್ ಸೋ ಸೀರಿಯಸ್ ಭೂಮಿ ಮೇಲೆ. ಸೊ ಓ ಮೈ ಗುಡ್ನೆಸ್, ಯು ವಿಲ್ ನಾಟ್ ಬಿಲೀವ್, ಇದೇ ಕಾರ್ಡು ನನಗೆ ಸ್ಟಾರ್ಟಿಂಗಲ್ಲಿ ಸಾರಿ ಈ ಕಾರ್ಡ್ ನನಗೆ ಸ್ಟಾರ್ಟಿಂಗಲ್ಲಿ ಇಮೇಜಲ್ಲಿ ಆ ವಿಷನಲ್ಲಿ ಬಂದಿದ್ದು. ದಿಸ್ ಈಸ್ ಎಕ್ಸಾಕ್ಟ್ಲಿ ಈಸ್ ವಾಟ್ ಗ್ರೂಪ್ ನಂಬರ್ 2. ಸೊ ನಿಮ್ಮನ್ನು ನಿಮ್ಮ ಡ್ರೀಮ್ಸ್ಗೆ ಅಲೈನ್ ಮಾಡ್ತಾ ಇರೋದು, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಡೈರೆಕ್ಷನಲ್ಲಿ ನಿಮಗೆ ಆ ಧೈರ್ಯ ತುಂಬಿ ಆ ಡೈರೆಕ್ಷನಲ್ಲಿ ನಡೆಯೋದಕ್ಕೆ ಬೇಕಾಗಿರುವಂಥ ಸ್ಟ್ರೆಂತ್ನ ಕೊಡ್ತಾ ಇರೋದು. ದಿಸ್ ಈಸ್ ಯು ಗ್ರೂಪ್ ನಂಬರ್ 2. ಲೈಕ್ ನಿಮ್ಮ ಹಾರ್ಟು ನಿಮ್ಮ ಡಿಸೈರ್ಗೆ ಕನೆಕ್ಟ್ ಆಗಿರೋದು, ನಿಮ್ಮ ಗೋಲ್ಗೆ ಕನೆಕ್ಟ್ ಆಗಿರೋದು, ನಿಮ್ಮ ಪರ್ಟಿಕ್ಯುಲರ್ ಡ್ರೀಮ್ಗೆ ಕನೆಕ್ಟ್ ಆಗಿರೋದು. ಆ್ಯಂಡ್ ಆಲ್ಸೋ ಈ ಅಲೈನ್ಮೆಂಟ್ ನಿಮ್ಮ ಮೈಂಡ್ ಬಾಡಿ ಸೋಲ್ ಅಲೈನ್ಮೆಂಟ್ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಹೀಲಿಂಗ್ ಕಾರ್ಡು. ಯಾಕೆಂದರೆ ಟವರ್ ಆದಮೇಲೆ ಸ್ಟಾರ್ ಕಾರ್ಡ್ ಬರೋದು. ಟವರ್ ಬಂದು ನಾವು ನಿಂತಿರೋವಂಥ ಜಾಗ ಲೈಕ್ ಕಂಪ್ಲೀಟ್ಲಿ ಕ್ರಂಬಲ್ ಆಗಿ ಬ್ರೇಕ್ ಆಗಿ ಬಿದ್ದಾಗ ನೆಕ್ಸ್ಟ್ ಪಾರ್ಟ್ ಬಂದು ಹೀಲಿಂಗ್. ಈ ಹಾರ್ಟ್ ಬ್ರೇಕ್ ಇರ್ಬೋದು, ಲಾಸ್ ಇರ್ಬೋದು, ಫೇಲ್ಯೂರ್ ಇರ್ಬೋದು, ಅದಾದಮೇಲೆ ಬರುವಂಥದ್ದು ಹೀಲಿಂಗ್. ಮತ್ತೆ ಆ ಧೈರ್ಯ ಎದ್ದು ನಿಂತ್ಕೊಂಡು ತಿರ್ಗಾ ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ಧೈರ್ಯ. ಸೊ ಈ ಸಮಯದಲ್ಲಿ ಈ ಎಕ್ಲಿಪ್ಸ್ ಸೀಸನ್ನು ನಮ್ಮ ಮೈಂಡ್ ಬಾಡಿ ಸೋಲ್ ಅಲೈನ್ಮೆಂಟ್ ಮೇಲೆ ವರ್ಕ್ ಆಗ್ತಾ ಇರೋದು, ಮತ್ತು ನಮ್ಮಲ್ಲಿರುವಂಥ ಧೈರ್ಯನ ನಮಗೆ ತೋರಿಸ್ತಾ ಇರೋದು, ನಮ್ಮ ಮೆಂಟಲ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇರೋದು, ಅನ್ನೆಸೆಸರಿಯಾಗಿ ನಾವು ಮಾಡ್ಕೊಂಡಿರೋಂಥ ಕಾಂಪ್ಲಿಕೇಶನ್ಸ್ನ ಸಿಂಪ್ಲಿಫೈ ಮಾಡ್ತಾ ಇರೋದು. ಆ್ಯಂಡ್ ನಮಗೆ ಹೇಳ್ತಾ ಇರೋದು ಎಕ್ಲಿಪ್ಸ್ ಸೀಸನ್, ಇಟ್ ಈಸ್ ವೆರಿ ಸಿಂಪಲ್, ಲೈಫ್ ಇಸ್ ನಾಟ್ ಕಾಂಪ್ಲಿಕೇಟೆಡ್. ಓವರ್ ಆಗಿ ಥಿಂಕ್ ಮಾಡಿ ಅದನ್ನು ಇದ್ದಿದ್ದಕ್ಕಿಂತ ಜಾಸ್ತಿ ಅದನ್ನು ವಿ ಹ್ಯಾವ್ ಬ್ಲೋನ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ಬಟ್ ದೆರ್ ಇಸ್ ಅ ಈಸಿ ವೇ ಔಟ್, ದೆರ್ ಇಸ್ ಅ ಈಸಿ ಸೊಲ್ಯೂಷನ್ ಅಂತ ಹೇಳಿ ಎಕ್ಲಿಪ್ಸ್ ಸೀಸನ್ ನಮಗೆ ಬೇಕಾಗಿರೋಂಥ ಕ್ಲಾರಿಟಿನ ಅಂಡರ್ಸ್ಟ್ಯಾಂಡಿಂಗ್ನ ತರ್ತಾ ಇರೋವಂಥದ್ದು. ಐ ಆಮ್ ವೆರಿ ವೆರಿ ಹ್ಯಾಪಿ ಈ ಕಾರ್ಡ್ ಬಂದಿದ್ದಕ್ಕೆ. ಯಾಕೆಂದರೆ ನಂಗೆ ಬಂದಿದ್ದಂಥ ವಿಷನಲ್ಲಿ ದಿಸ್ ಇಸ್ ದ ಕಾರ್ಡ್ ಪಾಪಪ್ ಆಗಿದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಈ ಕಾರ್ಡ್ ಬಂದಿರೋದು. ದಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಎಕ್ಲಿಪ್ಸ್ ಎನರ್ಜಿ. ಈ ಸಮಯದಲ್ಲಿ ಯು ಆರ್ ಗೆಟಿಂಗ್ ಅಲೈನ್ಡ್. ಓಕೆ, ನಿಮ್ಮ ಅಲೈನ್ಮೆಂಟ್ ಮಿಸ್ ಆಗಿದ್ರೂ ನಿಮ್ಮ ಅಲೈನ್ಮೆಂಟನ್ನ ಮತ್ತೆ ವಾಪಸ್ ಹೇಗೆ ತರೋದು, ವಾಪಸ್ ನಿಮ್ಮನ್ನ ಟ್ರ್ಯಾಕಿಗೆ ಹೇಗೆ ತರೋದು, ವಾಪಸ್ ನಿಮ್ಮ ಟ್ರ್ಯಾಕ್ ಬಿಟ್ಟು ಹೋಗಿದ್ರೆ ಹೇಗೆ ನಿಮ್ಮನ್ನ ಮತ್ತೆ ಟು ಬ್ರಿಂಗ್ ಯು ಬ್ಯಾಕ್ ಟು ದ ಪಾತ್, ಟು ದ ರೋಡ್. ಇಟ್ಸ್ ಓಕೆ, ಒನ್ ಪ್ರಾಬ್ಲಮ್, ಒನ್ ಫೇಲ್ಯೂರ್ ಅಥವಾ ಒನ್ ಹಾರ್ಟ್ ಬ್ರೇಕ್,
ನಮ್ಮ ಲೈಫನ್ನ ಡಿಸೈಡ್ ಮಾಡೋದಿಲ್ಲ. ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಅಪ್ ಅಗೇನ್ ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ವಾಕಿಂಗ್. ಸೊ ಅದನ್ನು ತೋರಿಸ್ತಾ ಇರೋದು. ವ್ಯೂ ಫ್ರಮ್ ದ ಅಬೋವ್, ಥಿಂಕ್ ಬಿಗ್, ಥಿಂಕ್ ವೈಡ್, ಥಿಂಕ್ ಬ್ರಾಡರ್. ಈ ನ್ಯಾರೋ ಥಿಂಕಿಂಗು ಇವತ್ತಿಗೆ, ಈ ಸಮಯಕ್ಕೆ, ಈಗ ಹೇಗೆ ಅನ್ನೋದಕ್ಕಿಂತ ಲೈಕ್ ಹೌ ಕ್ಯಾನ್ ವಿ ಥಿಂಕ್ big, okay, have big dreams, big visions, and big ideas ಜೀವನದಲ್ಲಿ. ಒಂದೇ ಒಂದು ಇವೆಂಟು, ಒಂದೇ ಒಂದು ವ್ಯಕ್ತಿ, ಒಂದೇ ಒಂದು ಸಿಚುವೇಶನ್ನು ನಮ್ಮ ಇಡೀ ಜೀವನನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಒಂದೇ ಒಂದು ಎಕ್ಸ್ಪೀರಿಯನ್ಸಿಂದ ನೀವು ಐ ಆಮ್ ಬ್ರೇಕಿಂಗ್ ಅನ್ನೋ ಥರ. ಯು ಆರ್ ನೆವರ್ ಬ್ರೋಕನ್, ಯು ವಿಲ್ ನೆವರ್ ಬ್ರೇಕ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಮೆಂಟಲ್ ಸ್ಟ್ರೆಂತ್ನ ತೋರಿಸ್ತಾ ಇರುವಂಥದ್ದು ಈ ಸಮಯದಲ್ಲಿ. ವಿ ಫ್ರಮ್ ಅಲೋ, ಗೆಟ್ ದ ಬಿಗ್ ಪಿಕ್ಚರ್. ಒನ್ ಫೇಲ್ಯೂರ್ ಅಲ್ಲ, ಗೆಟ್ ಅ ಬಿಗ್ ಪಿಕ್ಚರ್. ನಿಮ್ಮ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಡ್ರೀಮ್ ಅಥವಾ ಯಾವುದಾದ್ರೂ ಲೆಟ್ಸ್ ಸೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಿ ವಾಂಟ್ ಸಮ್ 2-3 ಬ್ರ್ಯಾಂಚಸ್ಗೆ ಬೆಳೆಯೋ ಅಂಥ ಒಂದು ದೊಡ್ಡ ಡ್ರೀಮ್ ಇದೆ. ನನ್ನ ಬಿಸ್ನೆಸ್ ಬಂದು ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಅಂದರೆ ಈಗ ಸದ್ಯಕ್ಕೆ ಆಗುವಂಥ ಒಂದೊಂದು ಫೇಲ್ಯೂರಿಂದಾಗಿ ನನ್ನ ಹಾರ್ಟ್ ಫೇಲ್ ಆಗಿ, ಹಾರ್ಟ್ ಬ್ರೇಕ್ ಆಗಿ ಅಷ್ಟೇ ಇದಾಗಲ್ಲ ಅಂತ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಎಂಟೈರ್ ಸಕ್ಸಸ್ ಇನ್ವಾಲ್ವ್ ಸಮ್ ಕೈಂಡ್ ಆಫ್ ಫೇಲ್ಯೂರ್. ಸಕ್ಸಸ್ ದಾರಿ ಬಂದು ಎಷ್ಟೊಂದು ಫೇಲ್ಯೂರ್ ದಾಟ್ತಾನೆ ನಮಗೆ ಸಕ್ಸಸ್ ಸಿಗೋವಂಥದ್ದು. ಸೊ ಆ ಥರ ಒಂದು ಬಿಗರ್ ಥಿಂಕಿಂಗ್ ಇಟ್ಕೊಂಡಾಗ ಇಟ್ಸ್ ಓಕೆ, ಒಂದು ಸಣ್ಣ ಪುಟ್ಟದೆಲ್ಲ ನಾನು ಐ ವಿಲ್ ನಾಟ್ ಬಾದರ್ ಅಂತ ಹೇಳಿ it's easy, let's take things easy, okay. So ಈ eclipse season, that is what it is showing us. Life is not so very serious, not so very complicated. ಸೊ ಬಿ ಹ್ಯಾಪಿ. ಇರೋವಂಥ ಸಿಚುವೇಶ್ನಲ್ಲಿ ಹೇಗೆ ನೀವು ಆ ಖುಷಿನ ಕಂಡುಕೊಳ್ಳೋದು, ನಿಮ್ಮ ಬ್ಯಾಲೆನ್ಸ್ನ ಕಂಡುಕೊಳ್ಳೋದು ಅಂತ ಹೇಳಿ ಎಕ್ಲಿಪ್ಸ್ ಸೀಸನ್ನು ಇಟ್ ಈಸ್ ಹೆಲ್ಪಿಂಗ್ ಯು ನಿಮ್ಮ ಆ ಭಯನ ರಿಲೀಸ್ ಮಾಡೋದಕ್ಕೆ, ಮತ್ತು ಎದ್ದು ನಿಂತ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ದಾರಿನಲ್ಲಿ ನಡೆಯೋದಕ್ಕೆ, ಮತ್ತು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಸ್ಟ್ರೆಂತನ್ನ ನಿಮಗೆ ತೋರಿಸೋದಕ್ಕೆ, ಮತ್ತು ಸಿಂಪಲ್ ಆಗಿರುವಂಥ ಸಲ್ಯೂಷನ್ ಡೈರೆಕ್ಷನಲ್ಲಿ ನಮ್ಮನ್ನ ಕಳಿಸೋದಕ್ಕೆ. ಹೆಲ್ತ್ ಇಶ್ಯೂಸ್ ಇರಲಿ ಅಥವಾ ಇನ್ ಜನರಲ್ ಆಗಿ ಯಾವುದೇ ಏರಿಯಾನಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇರಲಿ, ಹೌ ಕ್ಯಾನ್ ಐ ಸಾಲ್ವ್ ದಿಸ್ ಈಸಿಲಿ, ಸಿಂಪ್ಲಿಸ್ಟಿಕ್ ಆಗಿ. ಸೊ ಹೌ ಕ್ಯಾನ್ ಐ ಮೇಕ್ ಮೈ ಲೈಫ್ ಸಿಂಪಲ್ ಅಂತ ಕೂಡ. ಕೆಲವ್ರಿಗೆ ಈ ಟೈಮಲ್ಲಿ ನಿಮ್ಮ ಲೈಫನ್ನು ಹೇಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅಂತ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ಐ ಡೋಂಟ್ ವಾಂಟ್ ಎನಿ ಕಾಂಪ್ಲಿಕೇಶನ್ಸ್ ನನ್ನ ಲೈಫಲ್ಲಿ. ಐ ವಾಂಟ್ ಮೈ ಲೈಫ್ ಟು ಬಿ ಸಿಂಪಲ್, ಈಸಿ ಆ್ಯಂಡ್ ಬ್ಯೂಟಿಫುಲ್. ಸೊ ಹೇಗೆ ಸಿಂಪ್ಲಿಫೈ ಮಾಡೋದು, ನಿಮ್ಮ ಮನೆಯಿಂದ ಹಿಡ್ದು ನಿಮ್ಮ ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದೂ ಐ ವಾಂಟ್ ಸಿಂಪ್ಲಿಫೈ ಅಂತ ಕೂಡ ಅನ್ನಿಸ್ಬೋದು ಈ ಸಮಯದಲ್ಲಿ. ಬಿಕಾಸ್ ದ ಎನರ್ಜೀಸ್, ಈ ಎಕ್ಲಿಪ್ಸ್ ಎನರ್ಜಿ ಬಂದು ಇಟ್ ಈಸ್ ಮೋಟಿವೇಟಿಂಗ್ ಯು ಸಿಂಪಲ್ ಆಗಿರುವಂಥ ದಾರಿನ ಹುಡ್ಕೋದಕ್ಕೆ, ಸಿಂಪಲ್ ಆಗಿರುವಂಥ ಸಲ್ಯೂಷನ್ಸ್ನ ಹುಡ್ಕೋದಕ್ಕೆ. ಎಷ್ಟೊಂದು ಸಲ ನಮಗೆ ಬೇಕಾಗಿರುವಂಥದ್ದು ನಮ್ಮ ಕಣ್ಮುಂದೆನೇ ಇರುತ್ತೆ, ಬಟ್ ನಮ್ಮ ಪ್ರಕಾರ ಏನೋ ಒಂದು ಹೈ ಮ್ಯಾಜಿಕಲಿ ಏನಾದರೂ ಒಂದು ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಬಟ್ ಕಣ್ಣು ಮುಂದೆನೇ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಐಡಿಯಾಸ್ ಇರುತ್ತೆ. ಸೊ ಟೇಕ್ ಅ ಸಿಂಪಲ್ ರೂಟ್ ಈ ಸಮಯದಲ್ಲಿ. ಸಿಂಪ್ಲಿಸ್ಟಿಕ್, ಸಿಂಪಲ್ ಔಟ್ಕಮ್ಸ್ ಆ್ಯಂಡ್ ಸಿಂಪಲ್ ಲೈಫ್, ಸಿಂಪಲ್ ಸಲ್ಯೂಷನ್ಸ್. ದಟ್ ಈಸ್ ವಾಟ್ ಇಟ್ ಈಸ್. ಈ ಎಕ್ಲಿಪ್ಸ್ ಸೀಸನ್ ನಿಮಗೆ ಮೋಟಿವೇಟ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಡೋಂಟ್ ವರಿ, ಏನೇ ಆದ್ರೂ ಈ ಸಿಚುವೇಷನಲ್ಲಿ ಯು ಆರ್ ಗೋಯಿಂಗ್ ಟು ಬಿ ವಂಡರ್ಫುಲಿ ಫೈನ್. ಮತ್ತು ದ ಔಟ್ಕಮ್ ವಿಲ್ ಬಿ ಎಕ್ಸಾಕ್ಟ್ಲಿ ನಿಮಗೆ ಸಪೋರ್ಟ್ ಆಗುವಂಥದ್ದು. ಸೊ ಡೋಂಟ್ ವರಿ, ಡೋಂಟ್ ಕಾಂಪ್ಲಿಕೇಟ್ ಥಿಂಗ್ಸ್, ಡೋಂಟ್ ಓವರ್ ಥಿಂಕ್ ಥಿಂಗ್ಸ್. just be present and be okay ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ, ಬಿಕಾಸ್ ಯು ಹ್ಯಾವ್ ಸೋ ಮಚ್ ಆಫ್ ಸ್ಟ್ರೆಂತ್ ನಿಮ್ಮಲ್ಲಿ. ಗ್ರೂಪ್ ನಂಬರ್ 2. ಓಕೆ, ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಐ ಚೂಸ್ ಸಿಂಪಲ್ ಲೈಫ್ ಅಂತ ಹೇಳಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.